ದಾವಣಗೆರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಇವತ್ತು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸುತ್ತಾರೆ ನರೇಂದ್ರ ಮೋದಿ. ದಾವಣಗೆರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ವೇದಿಕೆಗೆ ಎಂಟ್ರಿ ಕೊಡ್ತಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇವತ್ತು ಸಮಾವೇಶದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ ಮೋದಿ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ಪರವಾಗಿ ಮತ ನೀಡಿ ಅನ್ನುವಂತಹ ಒಂದು ಕರೆಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡಲಿದ್ದಾರೆ. ಈಗಾಗಲೇ ಹೆಲಿಕಾಪ್ಟರ್ ಬಂದಿಳಿದಿರತಕ್ಕಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಕೆಲವೇ ಹೊತ್ತುಗಳಲ್ಲಿ ಮೋದಿ ಅವರು ವೇದಿಕೆಗೆ ಆಗಮಿಸ್ತಾರೆ. ಬಿಜೆಪಿ ನಾಯಕರುಗಳು ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇರುವಂತಹ ಪರಿಯನ್ನ ಗಮನಿಸ್ತಾ ಇದ್ರಿ. ಮೋದಿ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಹೆಲಿಕಾಪ್ಟರ್ನಿಂದ ಇಳಿದ ನಂತರದಲ್ಲಿ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ಕಾರನ್ನ ಏರಿ ಸಮಾವೇಶದ ಸ್ಥಳಕ್ಕೆ ಆಗಮನ ಆಗುತ್ತೆ. ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು, ಹೀಗಾಗಿ ಮೋದಿ ಅವರ ಆಗಮನಕ್ಕಾಗಿ ಬಹಳಷ್ಟು ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ವಿವಿಐಪಿಗಳ ಆಗಮನ ಕೂಡ ಆಗಿರುವಂತಹದ್ದು. ಹಲವಾರು ನಾಯಕರುಗಳು ಮೋದಿ ಅವರ ಬರುವಿಕೆಗಾಗಿ ಅವರ ಭಾಷಣದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಯಾವ ರೀತಿಯಾದಂತಹ ಚಾಟಿ ಬೀಸ್ತಾರೆ ಅನ್ನುವಂತಹ ಅಂಶವನ್ನ ಗಮನ ಸೆಳೆಯುವಂತಹ ವಿಚಾರಗಳು. ಸೊ ಇದೆಲ್ಲದಕ್ಕಾಗಿ ಕುತೂಹಲ ಮನೆ ಮಾಡಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ನಡೆಸೋ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಾವಣಗೆರೆಗೆ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನೀವು ಇವಾಗ ನೋಡ್ತಾ ಇದ್ರಿ, ಹೆಲಿಕಾಪ್ಟರ್ ಮೂಲಕವಾಗಿ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಬಿಜೆಪಿ ನಾಯಕರುಗಳು ಅವರನ್ನ ಸ್ವಾಗತಿಸಿದ್ದಾರೆ. ಅವರನ್ನ ವೇದಿಕೆಗೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ಸರ್ವ ರೀತಿಯಲ್ಲೂ ಸಿದ್ಧತೆಗಳಾಗಿದೆ. ದೊಡ್ಡ ಸಂಖ್ಯೆಯಲ್ಲೇ ದಾವಣಗೆರೆಯ ಈ ಸಮಾವೇಶಕ್ಕೆ ಜನ ಕೂಡ ಸೇರ್ಪಡೆಯಾಗಿದ್ದಾರೆ. ಅಬ್ಬರದ ಒಂದು ಭರಾಟೆ ಈ ಎರಡನೇ ಹಂತದ ಚುನಾವಣೆಯಲ್ಲಿ. ಮೊದಲ ಹಂತದ ಚುನಾವಣೆಯಲ್ಲಿ 3-4 ಬಾರಿ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಬಂದು ಹೋದ ನಂತರದಲ್ಲಿ ಈಗ ಬಿರುಸಿನ ಪ್ರಚಾರವನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಮತ್ತು ನಾಳೆ ಅವರು ಪ್ರಚಾರದಲ್ಲಿ ತೊಡಗಿಕೊಳ್ತಾರೆ. ಸೊ ಅದರಂತೆ ಈಗ ಯಾವ ರೀತಿಯ ತಯಾರಿಗಳು ಆಗಿದೆ ಅನ್ನೋ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಅಲ್ಲಿಂದ ಈಗ ಮೋದಿ ಅವರ ವಾಹನ ಹೊರಟಿದೆ. ದಾವಣಗೆರೆಯ ಹೆಲಿಕಾಪ್ಟರ್ ಬಂದು ಇಳಿದ ನಂತರದಲ್ಲಿ ಸೊ ಅಲ್ಲಿಂದ ಮೋದಿ ಅವರೀಗ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಹೋಗ್ತಾ ಇರುವಂತಹ ದೃಶ್ಯ. ಕೆಲವು ಕಡೆಗಳಲ್ಲಿ ಜನ ನಿಂತು ನೋಡುವಂತಹ ಒಂದು ಸಾಧ್ಯತೆಗಳು ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂತಹದ್ದು. ಮೋದಿಯವರ ಆಗಮನ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾರ್ಯಕರ್ತರು ಕೇಸರಿ ಬಾವುಟವನ್ನ ಹಿಡಿದುಕೊಂಡು ಮೋದಿ ಅವರ ಒಂದು ಆಗಮನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಜಯಘೋಷಗಳು ಕೂಡ ಅಲ್ಲಿ ಮೊಳಗ್ತಾ ಇತ್ತು. ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡೋ ಸಲುವಾಗಿ ಮೋದಿ ಅವರ ಆಗಮನ ಆಗಿರುವಂಥದ್ದು. ಈಗಾಗಲೇ ಅವರು ಪ್ರಚಾರ ಕಾರ್ಯದಲ್ಲಿ ಇವತ್ತಿಂದ ತೊಡಗಿಕೊಂಡಿದ್ದಾರೆ. ಸೊ ಅದರಂತೆ ಕಾಂಗ್ರೆಸ್ಗೆ ಒಂದಷ್ಟು ಕೌಂಟರ್ ಕೊಡುವಂತಹ ಕೆಲಸಗಳು, ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಒಂದಷ್ಟು ಘಟನಾವಳಿಗಳನ್ನ ಉಲ್ಲೇಖ ಮಾಡಿ ಕೌಂಟರ್ ಕೊಡುವಂತಹ ಕೆಲಸಗಳನ್ನ ಮೋದಿ ಅವರು ಮಾಡಿರುವುದನ್ನು ಕೂಡ ನಾವು ಗಮನಿಸಿದ್ವಿ.